ಸ್ವಲ್ಪ ಪೇನ್ ಆಗುತ್ತೆ ಲೆಗ್ಗು. ಯಾವ್ದು ಇನೋವಾ ಕ್ರಿಸ್ಟಾ? ಇದು ಕ್ಲಚ್ ಇಲ್ಲ, ಆಟೋಮೆಟಿಕ್. ಓಕೆ, ವಿದೌಟ್ ಕ್ಲಚ್. ವಿತೌಟ್ ಕ್ಲಚ್. ಎಷ್ಟು 20 hours ಓಡಿಸಿದ್ರು ನಿಮ್ಗೆ ಬಾಡಿ ಪೇನ್ ಏನು ಗೊತ್ತಾಗಲ್ಲ. ಇದು ಹೈ ಕ್ರಾಸ್ ಅಲ್ಲಿ. ಹೈ ಕ್ರಾಸ್ ಅಲ್ಲಿ. ಓಕೆ, ಬಟ್ ಇದಕ್ಕೆ ಹೆವಿ ಸ್ಟಾಮಿನಾ ಇರಬೇಕು. ಅಂದ್ರೆ ನಾವೊಂದು ಎಷ್ಟು ನಮ್ಗೆ ಈಸಿ ಆಗ್ತಾ ಇರುತ್ತೆ ಇದ್ರಲ್ಲಿ. ಫಾರಿನರ್ಸ್ ಅಲ್ಲಿ ಅವ್ರಿಗೆ ಹಳೆ ಪ್ಲೇಸ್, ತುಂಬಾ ಓಲ್ಡ್ ಪ್ಲೇಸ್ ಗಳು ಇರುತ್ತಲ್ಲ, ಅದನ್ನ ಮಾತ್ರ ನೋಡ್ತಾರೆ. ಅವರು ಹೊಸ ಪ್ಲೇಸ್ ಎಲ್ಲ ಅವ್ರಿಗೆ ಇಷ್ಟ ಇರಲ್ಲ. ಈಗ ಊಟಿ ಅನ್ಕೊಳ್ಳಿ, ಇವರು ಬೊಟಾನಿಕಲ್ ಗಾರ್ಡನ್, ರೋಸ್ ಗಾರ್ಡನ್ ಎಲ್ಲ ನೋಡ್ತಾರೆ, ಅವ್ರು ನೋಡಲ್ಲ. ಅಲ್ಲಿ ತೋಡಾ ವಿಲೇಜ್ ಅಂತ ಒಂದೇ ಒಂದು ಪ್ಲೇಸ್ ಇದೆ. ಫ್ಲೈಟ್ ಗಾಡಿ ತರ ಇದು, ಫ್ಲೈಟ್ ತರ ಹಾಕಿ ಹೇಳ್ದೆ ಬಿಡಿ. ಓಕೆ ಸರ್, ಇದೇನಕ್ಕೆ ಯೂಸ್ ಆಗುತ್ತೆ? ಇದು ಇದೇ ಪಾರ್ಕಿಂಗ್. ಜರ್ಮನ್ ಮಾತಾಡ್ತಾರೆ, ಇಟಲಿ, ಫ್ರೆಂಚ್ ಮಾತಾಡ್ತಾರೆ. ಅದರಿಂದ ಅವ್ರಿಗೂ ಅರ್ಧ ಬರುತ್ತೆ, ನಮ್ಗೊಂದು ಅರ್ಧ ಬರೋದ್ರಿಂದ ಅಡ್ಜಸ್ಟ್ ಆಗುತ್ತೆ. ಪ್ಯೂರ್ ಇಂಗ್ಲಿಷ್ ಬರೋರ ಹತ್ರ ನಮ್ಗೂ ಮಾತಾಡಕ್ ಆಗಲ್ಲ. ಅದೇ ಬ್ರಿಟಿಷ್ ಅಮೆರಿಕನ್ಸ್ ಎಲ್ಲ ಫಾಸ್ಟ್ ಇಂಗ್ಲಿಷ್ ಮಾತಾಡ್ತಾರೆ. ಅವ್ರದ್ದು ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗಿ ಅರ್ಥ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ಅರ್ಥ ಮಾಡ್ತಾರೆ ಅವ್ರದ್ದು. ಬಟ್ ನಾವ್ ಹೇಳ್ತೀವಿ ಮೇಡಮ್, ಹೈಬ್ರಿಡ್ ಬ್ಯಾಟ್ರಿ ರನ್ ಆಗುತ್ತೆ ಅದು. ಓಕೆ, 40 ಸ್ಪೀಡ್ ಅಲ್ಲಿ ಇದ್ದಾಗ ಬ್ಯಾಟ್ರಿ ತಗೊಳುತ್ತೆ. 40 ಮೇಲೆ ಅದು ಗಾಡಿ ಇದಾದಾಗ ಪೆಟ್ರೋಲ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. 6 ಗಂಟೆಯಿಂದ 9 ಗಂಟೆ. ಓಕೆ, ಈ ಫಾರಿನ್ ಟ್ರಾವೆಲ್ಸ್ ಇದೆ, ತುಂಬಾ ಟ್ರಾವೆಲ್ಸ್ ಇದೆ ಇದು ಗಾಡಿ. ಈ ತರದೇ ಫಾರಿನರ್ಸ್ ಓಡಿಸೋ ಗಾಡಿ, ಅಲ್ಲಿ ಸಂಬಳ ಕಮ್ಮಿ. ಫಾರಿನ್ ಟ್ರಿಪ್ ಅವ್ರಿಗೆ ಟಿಪ್ಸ್ ಬರುತ್ತೆ ಅಂತ. ತುಂಬಾ ಚೆನ್ನಾಗಿದೆ ಇವ್ರ ಕಾನ್ಸೆಪ್ಟ್, ತುಂಬಾ ಚೆನ್ನಾಗಿದೆ. ಒಂದು ಡ್ರೈವರ್ದು ನಾವು ಮಾತಾಡಿದ 100% ಕರೆಕ್ಟ್. ಇದ್ರೊಳಗಡೆ ಒಂದು ಸುಳ್ಳು ಆ ತರ ಇಲ್ಲ, ನನ್ನ ಅನುಭವ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಶಾಂತ್ ಕುಮಾರ್ ಅಂತ. ಶಾಂತ್ ಕುಮಾರ್ ಅಂತ. ಎಲ್ಲಿ ಸರ್ ನಿಮ್ಮೂರು? ನಮ್ದೂರು ಮಂಡ್ಯ, ಬೆಳ್ಳೂರು ಕ್ರಾಸ್. ಮಂಡ್ಯ ಬೆಳ್ಳೂರು ಕ್ರಾಸ್ ಹತ್ರ. ಎಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಏನಕ್ಕೆ ಸರ್ ನಿಮ್ಮ ಊರು ಬಿಟ್ಟು ಬೆಂಗಳೂರಿಗೆ ಹೋಗಿರೋದು? ತಂದೆ ಎಲ್ಲ ಮೊದ್ಲೇ ಅಲ್ಲೇ. ಓಕೆ, ಅವರು ಡ್ರೈವಿಂಗ್ ಫೀಲ್ಡ್ ಏನಾ? ಇಲ್ಲ, ಅವರು ಅಡಿಗೆ ಭಟ್ರು. ಓಕೆ, ಅಂದ್ರೆ ಟೂರಿಸ್ಟ್ ಗಾಡಿಗ? ಇಲ್ಲ, ಅವ್ರ ಮದ್ವೆಗಳಿಗೆ, ಚೌಟ್ರಿ ಫಂಕ್ಷನ್ಗಳಿಗೆ ಕ್ಯಾಟ್ರಿಂಗ್. ಅವಾಗೆಲ್ಲ ಕ್ಯಾಟ್ರಿಂಗ್ ಇರ್ಲಿಲ್ಲ ಬಿಡಿ. ಅವ್ರು ಇರೋ ಫೀಲ್ಡ್ ಅಲ್ಲಿ ಬರೀ ಅಡಿಗೆ ಕೆಲಸ. ಓಕೆ, ಚೌಟ್ರಿಗಳಿಗೆ ಹೋಗಿ ಅಡಿಗೆ ಮಾಡೋದು. ಓಕೆ, ಅವಾಗ ನೀವು ಬೆಂಗಳೂರಿಗೆ ಹೋಗಿರೋದು? ನಾವು ಹುಟ್ಟಿದ್ದು ಊರೇ, ಬಟ್ ಓದಿದ್ದೆಲ್ಲ ಬೆಂಗಳೂರಲ್ಲೇ. ಸರ್ ಡ್ರೈವಿಂಗ್ ಫೀಲ್ಡ್ ಎಂಟರ್ ಆಗಿರೋದು ಯಾವ ಟೈಮಲ್ಲಿ ಸರ್? ಸರ್ ಇದು ನಾನು 2005 ಅಲ್ಲೇ ಲೈಸೆನ್ಸ್ ಇದೆ, ಬಟ್ ನಾನು ಫೀಲ್ಡ್ ಬಂದು ಒಂದು 6 ವರ್ಷ ಆಯ್ತು. 6 ವರ್ಷ. ಓಕೆ, ಅದು ಟ್ರಾವೆಲ್ ಏಜೆನ್ಸಿಗೆ ಬಂದು? ಟ್ರಾವೆಲ್ಗೆ. ಓಕೆ, ಅದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ ಸರ್? ನಮ್ದು ಹೋಟ್ಲ್ ಇತ್ತು, ಸ್ವಂತಾನೆ? ಮೊಬೈಲ್ ಕ್ಯಾಂಟೀನ್. ಪೀಕ್ ಅವರ್ಸ್ ಅಲ್ಲಿ? ಪೀಕ್ ಅವರ್ಸ್ ಅಲ್ಲಿ VL ಸರ್ಕಲ್ ಅಲ್ಲಿ ಇತ್ತು. ಓಕೆ, ಕೋವಿಡ್ ಟೈಮ್ ಅಲ್ಲಿ ಕ್ಲೋಸ್ ಮಾಡಿದ್ರಿ. ಸ್ವಲ್ಪ ಲಾಕ್ ಡೌನ್ ಎಲ್ಲ ಆಗಿ ಆಮೇಲೆ ತುಂಬಾ ಪ್ರಾಬ್ಲಮ್ ಆಯ್ತು. ಅದು ತುಂಬಾ ರಿಸ್ಕ್ ಇದೆ ಜಾಬ್. ಅದ್ರ ಮೇಲೆ ಫೋಕಸ್ ಇರ್ಬೇಕು ಯಾವಾಗಲೂ. ನಮ್ದು ಏಜ್ ಆ ತರ ಇರ್ಲಿಲ್ಲ, ಅದಕ್ಕೆ ಅದು ಸೆಟ್ ಆಗಿಲ್ಲ, ಬಿಟ್ಟು ಈ ಜಾಬ್ ಬಂದಿದ್ವಿ. ಮೊಬೈಲ್ ಕ್ಯಾಂಟೀನ್ ಇಂದ ಈ ಟ್ರಾವೆಲ್ ಏಜೆನ್ಸಿಗೆ ಬಂದಾಗ ಒಂದ್ಸಾರಿ ಎಂಟರ್ ಆದ್ಮೇಲೆ ಸೆಟ್ ಆಯ್ತಾ ನಿಮ್ಗೆ? ಸರ್ ತುಂಬಾ ಒಳ್ಳೆ ಜಾಬ್ ಇದು. ಬೇರೆ ಊರಿಂದ ಜನ ಬರ್ತಾರೆ. ಇದು ತುಂಬಾ ಒಳ್ಳೆ ಜಾಬ್. ಫ್ರೆಂಡ್ಲಿ. ನನ್ಗೆ ಗೊತ್ತಿರಂಗೆ ಇದ್ದಷ್ಟು ಒಳ್ಳೆ ಜಾಬ್ ಯಾವ್ದು ಇಲ್ಲ. ಯಾವ್ದು ಕಾರ್ ಡ್ರೈವಿಂಗ್ ಅಲ್ಲ, ಟೂರಿಸ್ಟ್. ಓಕೆ, ಟೂರಿಸ್ಟ್. ವರ್ಲ್ಡ್ ಇಂದ ಎಲ್ಲಾ ಪೀಪಲ್ ನಾವು ಮಾಡ್ತೀವಿ. ನಮ್ದು ಟ್ರಾವೆಲ್ಸ್ ಫಾರಿನರ್ಸ್ ಮಾಡ್ತೀವಿ, ಇಂಡಿಯನ್ಸ್ ಮಾಡ್ತೀವಿ. ನಾವು ಲೋಕಲ್ ಎಲ್ಲ ಮಾಡಲ್ಲ ಜಾಸ್ತಿ. ಕಂಪ್ನಿ ಅವ್ರದ್ದೆಲ್ಲ ಮಾಡಲ್ಲ. ಫ್ರಾನ್ಸ್, ಇಟಲಿ ಮಾಡಿದೀನಿ, ಜರ್ಮನ್, ಸೌತ್ ಆಫ್ರಿಕನ್ಸ್. ಓಕೆ ಸರ್, ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರ? 6 ತಿಂಗಳು ಬರ್ತಾರೆ ಫಾರಿನರ್ಸ್. ಸೀಸನ್ ಇದೆ, ಅದು ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಫಾರಿನರ್ಸ್ ಇಂಡಿಯಾಗೆ ವಿಸಿಟ್ ಮಾಡ್ಲಿಕ್ಕೆ ಸೀಸನ್ ಅಂತ ಇದೆ. ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಫೆಬ್ರವರಿ ವರೆಗೂ ಇರುತ್ತೆ. ಫೆಬ್ರವರಿ, ಜನವರಿ, ಫೆಬ್ರವರಿ, ಮಾರ್ಚ್ ವರೆಗೂ ಇರುತ್ತೆ ಸರ್ ಅದು. ಓಕೆ, ಅಂದ್ರೆ ಯಾವತ್ತು ಸ್ಟಾರ್ಟ್ ಆಗುತ್ತೆ ಸರ್? ಆಗಸ್ಟ್ ಇಂದ ಸ್ಟಾರ್ಟ್ ಆಗತ್ತೆ. ಸರ್ ಅದಾದ್ಮೇಲೆ ಮತ್ತೆ ಬರೋದಿಲ್ವ ಅವರು? ಆಮೇಲೆ ನಾರ್ತ್ ಇಂಡಿಯನ್ಸ್ ಬರ್ತಾರೆ. ನಮ್ಗೆ ಗುಜರಾತಿಗಳು ಜಾಸ್ತಿ ಬರ್ತಾರೆ. ಓಕೆ, ಗುಜರಾತಿ, ಮಹಾರಾಷ್ಟ್ರ, ಜಾಸ್ತಿ ಗುಜರಾತಿನೇ ಬರೋದು. ಓಕೆ ಸರ್, ಏನಕ್ಕೆ ಫಾರಿನರ್ಸ್ ಈ 6 ಮಂತ್ ಅಷ್ಟೇ ಬರೋದು ಇಂಡಿಯಾಗೆ ವಿಸಿಟ್ ಮಾಡಿ? ಮಳೆ ಸೀಸನ್ ಇರುತ್ತೆ, ಒಳ್ಳೆ ವೆದರ್ ಇರೋ ಟೈಮಿಗೆ ಬರ್ತಾರೆ. ದುಬೈ ಅವರೆಲ್ಲ ಕಷ್ಟ ಬರಲ್ಲ ಜಾಸ್ತಿ. ಯುರೋಪ್ ಕಂಟ್ರಿ ಅವರೇ ಜಾಸ್ತಿ ಬರೋದು. ಯುರೋಪ್ ಕಂಟ್ರಿ ಅವರೇ ಬರೋದು. ಅದು ಬಿಟ್ರೆ ಮಲೇಷಿಯನ್ಸ್ ಈ ಕಡೆ ಅವರು ಬರ್ತಾರೆ ಕಮ್ಮಿ. ಅವರೆಲ್ಲ ತಮಿಳ್ನಾಡು ಕಡೆ ಜಾಸ್ತಿ ವಿಸಿಟ್, ಯಾಕಂದ್ರೆ ಅಲ್ಲಿ ಇರ್ತಾರೆ ಅವರು ಮಲೇಷಿಯನ್ಸ್ ಎಲ್ಲ. ನಮಗ್ ಬರೋದೆಲ್ಲ ಯುರೋಪಿಯನ್ಸ್ ಜಾಸ್ತಿ.
ಓಕೆ, ಆ ಕಡೆಯವರು ಇಲ್ಲಿ ನಮ್ಮ ಕರ್ನಾಟಕ ವಿಸಿಟ್ ಮಾಡ್ಲಿಕ್ಕೆ ಬರ್ತಾರೆ. ಸರ್ ಹೇಗೆ ನಿಮ್ಗೆ ಬುಕಿಂಗ್ ಬರುತ್ತೆ? ಎಲ್ಲ ಡೆಲ್ಲಿಯಿಂದ ಮತ್ತೆ ಮೇನ್ ಆಫೀಸ್ ಇಂದ ನಮ್ಮ ಆಫೀಸ್ ಬುಕಿಂಗ್ ಬರುತ್ತೆ. ಓ, ನಿಮ್ದು ಡೆಲ್ಲಿಯಲ್ಲಿ ಆಫೀಸ್ ಇದೆಯಾ? ಆಫೀಸ್ ಇಲ್ಲ, ಅವ್ರ ಕಾಂಟ್ಯಾಕ್ಟ್ ಅಲ್ಲಿಂದ ನಮ್ಗೆ ಬೇರೆ ಇದು ಓಕೆ, ಏಜೆಂಟ್ ತರ ಏಜೆಂಟ್ ಎಲ್ಲಿ ಒಬ್ಬ ಇರ್ತಾರೆ, ಅವ್ರು ನಮ್ಗೆ ನಮ್ಮ ಆಫೀಸ್ ಕೊಡ್ತಾರೆ. ಆಫೀಸ್ಗೆ ಕೊಡ್ತಾರೆ. ಇವಾಗ ಎಷ್ಟು ವರ್ಷ ಆಯ್ತು ಸರ್ ಇದು ಟ್ರಾವೆಲ್ ಏಜೆನ್ಸಿಯಲ್ಲಿ ನೀವು ಡ್ಯೂಟಿ ಮಾಡ್ಲಿಕ್ಕತ್ತು? 2 years. ಮುಂಚೆ ಲೋಕಲ್ ಟ್ರಾವೆಲ್ಸ್ ಮಾಡ್ತಿದ್ದೆ. ಓಕೆ, ಆ ಲೋಕಲ್ ಟ್ರಾವೆಲ್ಸ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹೌದು, ಅದಕ್ಕೆ ಇದು ಚೆನ್ನಾಗಿದೆ ಜಾಬ್. ಇದು ಚೆನ್ನಾಗಿದೆ. ಲೋಕಲ್ಸ್ ಅಲ್ಲಿ ಏನಂದ್ರೆ ಇರೋ ಬರೋ ಸೈಟ್ಸ್ ಎಲ್ಲ ತೋರಿಸ್ಬೇಕು ಅವ್ರಿಗೆ, ಖಂಡಿತ. ಒಂದೊಂದು ದೇವಸ್ಥಾನನೂ ತೋರಿಸ್ಬೇಕು. ಇದ್ರಲ್ಲಿ ಫಾರಿನರ್ಸ್ ಅಲ್ಲಿ ಅವ್ರಿಗೆ ಹಳೆ ಪ್ಲೇಸ್, ತುಂಬಾ ಓಲ್ಡ್ ಪ್ಲೇಸ್ ಗಳು ಇರುತ್ತಲ್ಲ, ಹೌದು. ಅದನ್ನ ಮಾತ್ರ ನೋಡ್ತಾರೆ. ಹೌದು. ಅವರು ಹೊಸ ಪ್ಲೇಸ್ ಎಲ್ಲ ಅವ್ರಿಗೆ ಇಷ್ಟ ಇರಲ್ಲ. ಹೌದು, ತುಂಬಾ ಫೇಮಸ್ ಇರುವಂತ ಪ್ಲೇಸ್ ಅಷ್ಟೇ ನೋಡ್ತಾರೆ. ಅಷ್ಟೇ. ಈಗ ಊಟಿ ಅನ್ಕೊಳ್ಳಿ, ಇವರು ಬೊಟಾನಿಕಲ್ ಗಾರ್ಡನ್, ರೋಸ್ ಗಾರ್ಡನ್ ಎಲ್ಲ ನೋಡ್ತಾರೆ, ಅವ್ರು ನೋಡಲ್ಲ. ಅಲ್ಲಿ ತೋಡಾ ವಿಲೇಜ್ ಅಂತ ಒಂದೇ ಒಂದು ಪ್ಲೇಸ್ ಇದೆ, ಅದೊಂದು ನೋಡ್ತಾರೆ ಅಷ್ಟೇ. ಅಷ್ಟೇ, ಮಿಕ್ಕಿದೆಲ್ಲ ಅವ್ರು ನೋಡಲ್ಲ. ಮಾರ್ಕೆಟ್ಸ್, ಹೌದು, ಫಿಶ್ ಮಾರ್ಕೆಟ್ಸ್, ಈ ತರ ವೆಜಿಟೇಬಲ್ ಮಾರ್ಕೆಟ್ ಆ ತರ ಆ ನೋಡ್ತಾ ತರ ಇರ್ತಾರೆ. ನೋಡ್ತಾರೆ. ಓಕೆ, ಒಂಥರ ವಿಂಟೇಜ್ ಪ್ಲೇಸ್ ಜಾಸ್ತಿ ಲೈಕ್ ಮಾಡೋದು ಅವರು. ಫಾರಿನರ್ಸ್ ಅವ್ರ ಗಾಡಿನೂ ಚೆನ್ನಾಗಿ ಇಕ್ಕೊಂತಾರೆ, ನಾವು ಚೆನ್ನಾಗಿ ಇಕ್ಕೊಂತೀವಿ. ಓಕೆ, ಇಂಡಿಯನ್ಸ್ ಸ್ವಲ್ಪ ಗಾಡಿ ಗಲೀಜ್ ಮಾಡ್ತಾರೆ, ಓಕೆ, ಒಳಗಡೆ ಅದಿದ್ದು ಎಲ್ಲ ಮಕ್ಕಳು ತಿಂಡಿ. ತಿಂತಾರೆ, ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಓಕೆ, ಫಾರಿನರ್ಸ್ ಆದ್ರೆ ಹಂಗಲ್ಲ, ನಾವು ಎಷ್ಟು Discipline ಇಂದ ಇರ್ತಾರೆ. ಡಿಸಿಪ್ಲಿನ್ ಇರುತ್ತೆ. ಅವ್ರು ಬರೋದೇ 2-3 ಜನ ಬರ್ತಾರೆ. ಅಷ್ಟೇ. ಅದಕ್ಕಿಂತ ಮೇನ್ ಅಂದ್ರೆ ಈಗ ಯಾವ ಪಾರ್ಕಿಂಗ್ ಜಾಗ ಇರುತ್ತೆ ಆ ಪಾರ್ಕಿಂಗ್ ಅಲ್ಲಿ ಇಳಿತಾರೆ. ನಮ್ಮವ್ರು ಹಂಗಿಲ್ಲ, ಅಲ್ಲಿ ಫುಲ್ ಮಾರ್ಕೆಟ್ ಇದ್ರೆ ಅಲ್ಲೇ ನಿಲ್ಸು ನಾನು ಇಳ್ಕೊಂಡು ಅಲ್ಲಿ ನಾವು ಜಾಬ್ ಮಾಡಿದ್ವಿ, ಹಿಂದಗಡೆ ಇರೋ ನಮಗೂ ಬೈಕೊಂತಾರೆ, ಅವರಿಂದ ನಾವ್ ಎಲ್ಲಾರ ಹತ್ರನೂ ಬೈಸ್ಕೊಬೇಕು. ಫಾರಿನರ್ಸ್ ಅಂದ್ರೆ ವಿದೇಶಿಯರಿಗೆ ನಾವ್ ಯಾವ ಜಾಗ ಹೇಳ್ತೀವಿ ಅಲ್ಲಿ ಇಲ್ಲಿ ನಡ್ಕೊಂಡು ಹೋಗ್ತಾರೆ. 2 ಕಿಲೋಮೀಟರ್ ಆಗ್ಲಿ 1 ಕಿಲೋಮೀಟರ್ ಆಗ್ಲಿ. ಓಕೆ, ನಾವ್ ಇಂಡಿಯನ್ಸ್ ತರ ಮೆಂಟಾಲಿಟಿ ಇಲ್ಲ, ಅವ್ರು ಸ್ವಲ್ಪ ಮೆಚೂರ್ಡ್ ತರ ಇದೆ. ಹಾಗೆ ಒಂಥರ ಡಿಸಿಪ್ಲಿನ್ ಆಗಿ ಹಾ, ಮೇಂಟೈನ್ discipline. ಮಾಡ್ತಾರೆ. ಹಾಗೆ ಇವ್ರು ಸರ್, ನಿಮ್ಗೆ ಗೋಕರ್ಣ ಅಲ್ಲಿ ಮಾರ್ಕೆಟ್ ದೇವಸ್ಥಾನ ಹತ್ರನೇ ಇಳ್ಕೊಂಡ್ಬಿಟ್ರಿ ಕಸ್ಟಮರ್. ಹೇಳ್ತಾ ಇದ್ವಿ ಬೇಡ, ಎಲ್ಲ ಗಾಡಿ ಎಲ್ಲ ತಟ್ಟಿ ಪೊಲೀಸರೆಲ್ಲ ಎತ್ತು ಅಂತ ಅವ್ರ ಹತ್ರ ಎಲ್ಲ ಬೀಸ್ಕೊಂಡು ಅವ್ರಿಗೇನು ಅನ್ಸೋದೇ ಇಲ್ಲ. ನಾವು ಬೀಸ್ಕೊಬೇಕು ಅಷ್ಟೇ. ಟ್ರಾಫಿಕ್ ಆಗ್ಬಿಡತ್ತೆ. ಟ್ರಾಫಿಕ್ ಆಗುತ್ತೆ. ಹಾಗೆ ಅದೇ ಫಾರಿನರ್ಸ್ ಆದ್ರೆ ಚೆನ್ನಾಗಿ ಇರ್ತಾರೆ. ಅವ್ರು ಎಲ್ಲಿ ಜಾಗ ಇದೆ ಅಲ್ಲಿ ಅವ್ರಿಗೆ ಇನ್ನೊಬ್ರು ಪ್ರಾಬ್ಲಮ್ ಕೊಡೋದು ಇಷ್ಟ ಇರಲ್ಲ, ಆ ತರ. ಹಾಗೆ ಸರ್, ಫಾರಿನರ್ಸ್ ಎಲ್ಲ ಟ್ರಿಪ್ ಬಂದ್ರೆ ಜಾಸ್ತಿ ಅಂದ್ರೆ ಎಷ್ಟು ದಿನ ಇರುತ್ತೆ ಸರ್? 10 ದಿವಸ, 15 ದಿವಸ, 20 ದಿವಸ. ಹಂಪಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಗೋವಾ, ಮೈಸೂರು, ಹಾಸನ, ಬೇಲೂರು, ಹಳೆಬೀಡು. ಓಕೆ, ಗೋಕರ್ಣ ಬರ್ತಾರೆ, ಅದೊಂಥರ ಫಾರಿನರ್ಸ್. ಬಟ್ ಜಾಸ್ತಿ ಹಂಪಿ, ಬಾದಾಮಿ ವಿಸಿಟ್ ಮಾಡ್ತಾರೆ. ಅಂದ್ರೆ ತುಂಬಾ ವಿಂಟೇಜ್ ಪ್ಲೇಸ್ ಆಗತ್ತಲ್ಲ, ಹಳೆ ಪ್ಲೇಸ್ ಹಳೆ ಆಗತ್ತೆ. ಪ್ಲೇಸ್. ಗೋಕರ್ಣ ಬರ್ತಾರೆ 50 ಹಿಂಗ್ ಬಂದು ಈ ಕಡೆ ಬರೋರು ಇದ್ದಾರೆ. ಜಾಸ್ತಿ 100% ಹಂಪಿ, ಬಾದಾಮಿ, ಐಹೊಳೆ, ಪಟ್ಟದಕಲ್, ನಮ್ಮ ಮೈಸೂರು ಪ್ಯಾಲೇಸ್, ಆ ತರ. ಓಕೆ ಸರ್, ಜಾಸ್ತಿ ಅಂದ್ರೆ ಎಷ್ಟು ದಿನ ಲಾಂಗ್ ಟ್ರಿಪ್ ಮಾಡಿದೀರಾ ನಿಮ್ ಸರ್ವಿಸ್ ಅಲ್ಲಿ? 20 ಡೇಸ್. 20 ಡೇಸ್. ಮುಂಬೈ ಪಿಕಪ್, ಬೆಂಗಳೂರು ಡ್ರಾಪ್ ಇದೆ. ಬೆಂಗಳೂರು ಪಿಕಪ್, ಕೊಚ್ಚಿ ಡ್ರಾಪ್ ಬರುತ್ತೆ. ಏರ್ಪೋರ್ಟ್ ಡ್ರಾಪ್? ಎಲ್ಲ ಏರ್ಪೋರ್ಟ್ ಡ್ರಾಪ್. ಓಕೆ ಸರ್, ಇವಾಗ 20 ಡೇಸ್ ಎಲ್ಲ ಟ್ರಿಪ್ ಮಾಡ್ತಿರಲ್ವಾ ಸರ್, ನಿಮ್ಗೆ ಏನು ಅನ್ಸಲ್ವಾ? ಇಲ್ಲ, ಅದ್ರಲ್ಲಿ ನಮ್ಗೆ ಏನು ಅಂತ ಅನ್ಸಲ್ಲ, ಬಟ್ ಮನೇದ್ ಫೀಲ್ ಆಗುತ್ತೆ. ಅದು ಯಾವಾಗಲೂ ಆಗುತ್ತೆ. ಕಸ್ಟಮರ್ ಚೆನ್ನಾಗಿ ನೋಡ್ಕೊಂಡ್ರೆ ಮನೆ ಫೀಲ್ ಬರಲ್ಲ ಯಾವತ್ತು. ಖಂಡಿತ ಸರ್. ಅವ್ರು ಏನೋ ಒಂಚೂರು ಗರಂ ಆದ್ರೆ ಯಾಕಾದ್ರೂ ಬಂದ್ರಿ ಫೀಲ್ಡ್ಗೆ, ಬೇಗ ಮನೆಗೆ ಹೋಗ್ಬಿಡೋಣ ಮನೆ ಅನ್ಸುತ್ತೆ. ಅವರು ಅದೇ ಮನ್ಸಿಗೆ ಪ್ರಾಬ್ಲಮ್ ಏನಾದ್ರೆ ಅದು ಎಲ್ಲಾರ್ಗು ನಾರ್ಮಲ್, ಅದು ಹಾಗೆ ಆಗುತ್ತೆ. ಅದು ಹಾಗೆ ಆಗುತ್ತೆ, ಜಾಬ್ ಅಲ್ಲಿ ಇರುತ್ತೆ ಅದು. ಕಸ್ಟಮರ್ ಓಕೆ ಆದ್ರೆ ಸೂಪರ್ ಆಗಿ ಅವ್ರ ಜೊತೆ 20 ದಿವಸ ಕಳಿಬಹುದು. ಹೊಸ ಪರಿಚಯ ಚೆನ್ನಾಗಿರುತ್ತೆ. ಹಾಗೆ ಸರ್, ಇದು ಇನೋವಾ ಹೈ ಕ್ರಾಸ್ ಪೆಟ್ರೋಲ್, ಬರೀ ಪೆಟ್ರೋಲ್. ಓಕೆ, ಪೆಟ್ರೋಲ್ ಗಾಡಿ ಇದು. ಇದರಲ್ಲಿ 2 ತರ ವೆರೈಟೀಸ್ ಬರುತ್ತಲ್ವಾ? ಹೈಬ್ರಿಡ್ ಇದೆ, ಐಕ್ರಾಸ್ ಇದೆ. ಹೈಬ್ರಿಡ್ ಬ್ಯಾಟ್ರಿ ರನ್ ಆಗುತ್ತೆ. ಅದು ಓಕೆ, 40 ಸ್ಪೀಡ್ ಅಲ್ಲಿ ಇದ್ದಾಗ ಬ್ಯಾಟ್ರಿ ತಗೊಳುತ್ತೆ. 40 ಮೇಲೆ ಅದು ಗಾಡಿ ಇದಾದಾಗ ಪೆಟ್ರೋಲ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಅದು ಇನ್ನೂ ಸ್ಮೂತ್ ಇರುತ್ತೆ ಗಾಡಿ. ಇದು ಪೆಟ್ರೋಲ್, ಬಟ್ ಅದು ಮೇಂಟೆನೆನ್ಸ್ ಕಾಸ್ಟ್ಲಿ. ಯಾವುದು? ಹೈಬ್ರಿಡ್. ಬ್ಯಾಟ್ರಿ ಹೋದ್ರೆ ಲಕ್ಷ ಗಂಟಲೆ ದುಡ್ಡು ಇಡಬೇಕು ಅದಕ್ಕೆ. ಓಕೆ ಸರ್, ಅದು ಬ್ಯಾಟ್ರಿ ವೆಹಿಕಲ್? ಅದು ಬ್ಯಾಟ್ರಿ ವೆಹಿಕಲ್, ಇದು ನಾರ್ಮಲ್ ವೆಹಿಕಲ್. ಹೈಬ್ರಿಡ್ ಅಂದ್ರೆ ನಿಮ್ಗೆ ಅದೇ ಬ್ಯಾಟ್ರಿ ಇಂಜಿನ್ ಇಂದ ರನ್ ಆಗಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಚಾರ್ಜ್ ಆಗಿ ಮತ್ತೆ ಆಟೋಮೆಟಿಕ್, ಆ ತರ ಎನರ್ಜಿ ವೇಸ್ಟ್ ಆಗಲ್ಲ. ಓಕೆ ಸರ್, ಆ ಗಾಡಿನೂ ಸಹ ನಿಮ್ಮ ಕಂಪನಿಯಲ್ಲಿ ಇದೆಯಾ? ಇದೆ ಸರ್. ಎಷ್ಟು ಗಾಡಿ ಇದೆ? ನಮ್ಮ ಹತ್ರ 2 ಗಾಡಿ ಇದೆ ಆ ತರದ್ದು. ಇದು ಹೈ ಕ್ರಾಸ್ ಎಷ್ಟಿದೆ? ಹೈ ಕ್ರಾಸ್ 2 ಇದೆ. ಯಾವ್ದು ಗಾಡಿ ಸರ್ ನಿಮ್ಗೆ ಓಡಿಸುವಾಗ ಚೆನ್ನಾಗ್ ಅನ್ಸ್ತು? ಕ್ರಿಸ್ಟಾನು ನಿಮ್ಗೆ ಸ್ವಲ್ಪ ಪೇನ್ ಆಗುತ್ತೆ ಲೆಗ್. ಯಾವ್ದು? ಇನೋವಾ ಕ್ರಿಸ್ಟಾ. ಇದು ಕ್ಲಚ್ ಇಲ್ಲ, ಆಟೋಮೆಟಿಕ್. ಓಕೆ, ವಿತೌಟ್ ಕ್ಲಚ್. ಎಷ್ಟು 20 hours ಓಡಿಸಿದ್ರು ನಿಮ್ಗೆ ಬಾಡಿ ಪೇನ್ ಏನು ಗೊತ್ತಾಗಲ್ಲ. ಇದು ಹೈ ಕ್ರಾಸ್ ಅಲ್ಲಿ.
ಓಕೆ. ಬಟ್ ಇದಕ್ಕೆ ಹೆವಿ ಸ್ಟಾಮಿನಾ ಇರಬೇಕು. ಅಂದ್ರೆ ನಾವೊಂದು ಎಷ್ಟು ನಮ್ಗೆ ಈಸಿ ಆಗ್ತಾ ಇರುತ್ತೆ, ನಮ್ ಬಾಡಿ ಬೇಗ ಸ್ಲೀಪಿಂಗ್ ಮೂಡ್ ಹೋಗುತ್ತೆ. ಆತರ ನಮ್ಗೆ ಗೇರ್ ಹಾಕಿ ಸೌಂಡ್ ಬಂದಿ ಆಟೋ ಗಾಡಿ ಯಾವಾಗ ಓಡ್ಸಕ್ ಒಂದು ಫೀಲ್ ಇರುತ್ತೆ. ಇದ್ರಲ್ಲಿ ಏನಿಲ್ಲ, ಸ್ಮೂತ್ ಹೌದು. ಒಳಗಡೆ ಒಂದು ಸೌಂಡ್ ಕೇಳ್ಸಲ್ಲ, ಏನಿಲ್ಲ, AC ಹೊಡಿತಾ ಇದೆ, ಊಟ ಗಿಟ ಆಯ್ತಾ ಇದ್ದಾಗೆ ನಿದ್ದೆ ಎಳೆಯಕ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಚಾಕ್ಲೇಟ್ ಏನಾದ್ರು ಇಟ್ಕೊಂಡು ಗಾಡಿ ಓಡಿಸ್ಬೇಕು ಈ ಗಾಡಿಗಳು. ನೋಡಿ, ಎಷ್ಟೇ ನೀವು ಆಟೋ ಫ್ಯೂಚರ್ ದೊಡ್ಡದ ಅಂದ್ರೆ ಟೆಕ್ನಾಲಜಿ ಏನೇ ಇಂಪ್ರೂವ್ ಆಗ್ತಾ ಇದ್ರು ಮನುಷ್ಯ ಇಂಪ್ರೂವ್ ಆಗಕ್ಕಾಗಲ್ಲ. ಹೌದು, ಅದು ಕಲ್ತು ಬಂದಿರೋ ವಿದ್ಯೆ ಸ್ಟಾರ್ಟಿಂಗ್ ಇಂದ. ಅದರಿಂದ ಫ್ಯೂಚರ್ಗೆ ಅದು ತಕ್ಕಂತೆ ಇರ್ಬೇಕಾದ್ರೆ ಎನರ್ಜಿನೂ ಅಷ್ಟೇ ಬೇಕು ಅನ್ಸುತ್ತೆ ನನ್ನ ಪ್ರಕಾರ ಈ ಗಾಡಿ ಓಡ್ಸಕ್ಕೆ. ಬಟ್ ಪೇನ್ ಇಲ್ಲ. ಪೇನ್ ಇಲ್ಲ. ಅದೇ ಅಲ್ವಾ, Sir, ಪೇನ್ ಇಲ್ಲ. ಮಾರ್ಕೆಟ್ ಅಲ್ಲಿ ಈ ಗಾಡಿಗೆ ಯಾವ್ದು ಗಾಡಿ ಸರ್ ಕಂಪೇರ್ ಮಾಡಬಹುದು? ಇದು ಈ ಗಾಡಿಗೆ ಬಂದಿಲ್ಲ. ಯಾವ್ದು ಗಾಡಿಗೆ ಬಂದಿಲ್ಲ. ಇದು ಇವಾಗ ಇರೋದ್ರಲ್ಲಿ ಇದೆ ಟಾಪ್. ಇದೇ ಟಾಪ್. ಏನ್ ಅಡ್ವಾಂಟೇಜ್ ಇದೆ ಸರ್ ಈ ಗಾಡಿಗೆ? ಲೆಗ್ ಸ್ಪೇಸ್ ಬ್ಯಾಕ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಒಳಗಡೆ ಲೆಗ್ ಹಾ, ಸ್ಪೇಸ್ leg ತುಂಬಾ space ಚೆನ್ನಾಗಿದೆ. ಎಲ್ಲ ಸ್ಮೂತ್ ಇದೆ, ಸೌಂಡ್ ಇಲ್ಲ. ಗಾಡಿ ಪೆಟ್ರೋಲ್ ಇಂಜಿನ್, ಸೌಂಡ್ ಇಲ್ಲ ಸರ್ ಇದ್ರಲ್ಲಿ CNG ವೆರೈಟೀಸ್ ಏನಾದ್ರು ಬರುತ್ತಾ? ಇಲ್ಲ. ಇದಕ್ಕೆ ಯಾರು CNG ಫಿಟ್ ಮಾಡಿಸ್ಕೊಳಲ್ಲ. ಈ ಗಾಡಿ ಓಡಿಸ್ಲಿಕ್ಕೆ ಎಷ್ಟು ಟೈಮ್ ಆಯ್ತು ಸರ್? ಸರ್ ಇದು ಕೃಷ್ಣ ತರ ಏನ್ ಗಾಡಿ ನುಗ್ಗಲ್ಲ. ಅದು ಕ್ರಿಸ್ಟಾ ಚೆನ್ನಾಗಿ ನುಗ್ಗುತ್ತೆ. ಅದು ಯಾವ್ದು ಸರ್? ಇನೋವಾ ಕ್ರಿಸ್ಟಾ. ಕ್ರಿಸ್ಟಾ ಪವರ್ ಜಾಸ್ತಿ ಇದೆ. ನಾರ್ಮಲ್ ಇನೋವಾ ಅಲ್ಲ. ನಾರ್ಮಲ್ ಇನೋವಲ್ಲ, ಕ್ರಿಸ್ಟಾ ಇನೋವಾನೇ ಓಕೆ. ಬಟ್ ಇದು ಆ ತರ ಇಲ್ಲ. ಇದು ಲೇಟ್ ಪಿಕಪ್ ಇದು ಗಾಡಿ. ಓಕೆ, ಸಡನ್ ಪಿಕಪ್ ಅಲ್ಲ. ಸಡನ್ ಪಿಕಪ್ ಬರಲ್ಲ ನಿಮ್ಗೆ. ಏನೇ ಕ್ರಿಸ್ಟಾ ಯಾವ್ದು ಗಾಡಿಗೆ ನೀವು ಓವರ್ಟೇಕ್ ಹೊಡಿಬೇಕಂದ್ರೆ ಕಣ್ ಮುಚ್ಕೊಂಡು ಹೊಡಿಬಹುದು. ಈ ಗಾಡಿ ಎಲ್ಲ ಆಗಲ್ಲ. ಇದನ್ನ ಗ್ಯಾಪ್ ಇಟ್ಕೊಂಡೆ ಗಾಡಿನ ನೀವು ಓವರ್ಟೇಕ್ ಹೊಡಿಬೇಕು. ಸಡನ್ ಆಗಿ ನುಗ್ಗಲ್ಲ ಗಾಡಿ. ಓಕೆ, ಬಟ್ ಅಡ್ಜಸ್ಟ್ ಆಗುತ್ತೆ. ನಾವು ಫಾರಿನರ್ಸ್ ಎಲ್ಲ ಓವರ್ಟೇಕ್ ಹೊಡಿಯಾಗಿಲ್ಲ. ನಾವು ಫಾರಿನರ್ಸ್ ಎಲ್ಲ ಇದ್ರೆ ಓವರ್ಟೇಕ್ ತುಂಬಾ ರೇರ್. ಅವ್ರು ಹೇಳಿರ್ತಾರ ಸ್ಟಾರ್ಟಿಂಗ್ ಅಲ್ಲಿ? ಇಲ್ಲ, ಅದು ಆಟೋಮೆಟಿಕ್. ಫಾರಿನರ್ಸ್ ಡ್ಯೂಟಿ ಮಾಡೋದು ಎಲ್ಲೋ ಒಂದು 10-1ಕ್ಕೆ ಒಪ್ಕೊಂತಾರ ಅಷ್ಟೇ. ಇನ್ನೊಂದು 9 ಜನ ಎಲ್ಲ ಆರಾಮಾಗಿ ಹೋಗಿ, ಇನ್ನೂ ಅರ್ಜೆಂಟ್, ನಮ್ಮ ಹತ್ರ ಟೈಮ್ ಇದೆ, ಆರಾಮಾಗಿ ಹೋಗಿ. ಆತರ ಸರ್ ನಿಮ್ಗೆ ಲ್ಯಾಂಗ್ವೇಜ್ ಎಲ್ಲ ಸೆಟ್ ಆಗತ್ತಾ ಫಾರಿನರ್ಸ್ ಎಲ್ಲ ಬಂದ್ರೆ? ಅದು ತುಂಬಾ ಇಂಪಾರ್ಟೆಂಟ್. ನಮ್ಗೊಂದು 50% ಇಂಡಿಯಾದಲ್ಲಿ ಎಲ್ಲರೂ ಮಾತಾಡ್ತಾರೆ ಇಂಗ್ಲಿಷು. ಅದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ನನ್ನ ಪ್ರಕಾರ ಹೇಳ್ತೀನಿ. ಇಡೀ ಇಂಡಿಯಾದಲ್ಲ, ಇಡೀ ಹಳ್ಳಿ ಜನನೂ ಮಾತಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ. ಈಗ ಹಳ್ಳಿ ಜನ ಬಸ್ ಸ್ಟಾಪ್ ಎರಡು ಇಂಗ್ಲಿಷ್. ಎಲ್ಲಿ ಅನ್ನೋದು ಮಾತ್ರ ಕನ್ನಡ ಬಂತು. ಟಿವಿ ಆನ್ ಮಾಡಿ, ಟಿವಿನೂ ಇಂಗ್ಲಿಷ್, ಅವನು ಇಂಗ್ಲಿಷ್ ಮಾಡಿ ಅನ್ನೋದು ಮಾತ್ರ ಕನ್ನಡ. ಖಂಡಿತ ಎಲ್ಲರಿಗೂ ಬರುತ್ತೆ. ಅವ್ರಿಗೆ ಗೊತ್ತಿಲ್ಲ ನಾವು ಇಂಗ್ಲಿಷ್ ಮಾತಾಡ್ತಾ ಇದೀವಿ ಅಂತ. ಅದರಿಂದ ನಾವು ಅಡ್ಜಸ್ಟ್ ಮಾಡ್ಕೊಂಡು ಇಂಡಿಯನ್ಸ್ ಮಾಡ್ಬೋದು. ಅವ್ರಿಗೂ ಅಷ್ಟೊಂದು ಇಂಗ್ಲಿಷ್ ಬರಲ್ಲ ಯುರೋಪಿಯನ್ಸ್ಗೆ. ಅವ್ರವ್ರ ಊರಲ್ಲಿ ಅವ್ರವ್ರ ಲ್ಯಾಂಗ್ವೇಜ್ ಇದೆ. ಜರ್ಮನ್ ಮಾತಾಡ್ತಾರೆ, ಇಟಲಿ, ಫ್ರೆಂಚ್ ಮಾತಾಡ್ತಾರೆ. ಅದರಿಂದ ಅವ್ರಿಗೂ ಅರ್ಧ ಬರುತ್ತೆ, ನಮ್ಗೊಂದು ಅರ್ಧ ಬರೋದ್ರಿಂದ ಅಡ್ಜಸ್ಟ್ ಆಗುತ್ತೆ. ಪ್ಯೂರ್ ಇಂಗ್ಲಿಷ್ ಬರೋರ ಹತ್ರ ನಮ್ಗೆ ಮಾತಾಡಕ್ ಆಗಲ್ಲ. ಅದೇ ಬ್ರಿಟಿಷ್ ಅಮೆರಿಕನ್ಸ್ ಎಲ್ಲ ಫಾಸ್ಟ್ ಇಂಗ್ಲಿಷ್ ಮಾತಾಡ್ತಾರೆ. ಅವ್ರದ್ದು ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗಿ ಅರ್ಥ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ. ಅವ್ರದ್ದು ನಾವ್ ಹೇಳ್ತೀವಿ, ಮೇಡಮ್ ಟು ಸ್ಲೋಲಿ ಸ್ಪೀಕಿಂಗ್ ಇಂಗ್ಲಿಷ್, ಡೋಂಟ್ ಅಂಡರ್ಸ್ಟ್ಯಾಂಡ್. ನಾವು ಹಂಗ್ ಮಾತಾಡ್ಕೊಂಡು ಆಗುತ್ತೆ. 75% ಮ್ಯಾನೇಜ್ ಮಾಡ್ತೀರಾ ಸರ್? ಸ್ಟಾರ್ಟಿಂಗ್ ಈ ಫೀಲ್ಡ್ ಎಂಟರ್ ಆದಾಗ ನಿಮ್ಗೆ ಲ್ಯಾಂಗ್ವೇಜ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿಲ್ವಾ? ಇಲ್ಲ, ಇದು ನಾವು ಬೆಂಗಳೂರಲ್ಲಿ ಓದಿದ್ದು, ಐಡಿಯಾ ಇತ್ತು ಇಂಗ್ಲಿಷ್. ಸರ್ ಟೊಯೋಟಾ ಗಾಡಿ ಹೇಗೆ ಸರ್ ಓಡಿಸ್ಲಿಕ್ಕೆಲ್ಲ? ಅಂದ್ರೆ ಚೆನ್ನಾಗೈತೆ ಗಾಡಿ ಸರ್ವಿಸಿಗೆ? ಸರ್ ಟೂರಿಸ್ಟ್ ಅಲ್ಲಿ ಇವತ್ತು ನಂಬರ್ 1 ಅಂದ್ರೆ ಟೊಯೋಟಾನೇ. ಹೌದು, ರಿಲಯಬಿಲಿಟಿ, ಸಸ್ಪೆನ್ಷನ್, ಮೈಲೇಜ್ಗೋಸ್ಕರ ಅವರು ಮಾಡಿರೋದು. ಎಷ್ಟು ಬರುತ್ತೆ ಸರ್ ಈ ಗಾಡಿ? ಇದು 12 ಹೈವೇಲಿ, ಸಿಟಿಲಿ 10-11 ಬರುತ್ತೆ. 10-11. ಇದು ತುಂಬಾ ತುಣಿಯಂಗೂ ಇಲ್ಲ. ಎಕ್ಸ್ಲೇಟರ್ ಪೆಡಲ್ ಸ್ಮೂತ್ ಆಗಿ ಜರ್ನಿ ಮಾಡಬೇಕು, ಜಾಸ್ತಿ ಹೋಗ್ಬಿಡುತ್ತೆ. ಬಟ್ ಈ ಗಾಡಿ ಸಿಟಿಲಿ ಓಡಿಸಕ್ಕೆ ನಂಬರ್ 1 ಗಾಡಿ. ನೀವು ಬಂಪರ್ ಗಾಡಿ ಇದನ್ನ ಓಡಿಸ್ಬೋದು. ಇದು ಬ್ರೇಕ್ ಪೆಡಲ್ ನೀವು ತೆಗಿತಾ ಇದ್ರೆ ಗಾಡಿ ಮೂವ್ ಆಗುತ್ತೆ. ಬೇಕು ಅಂದ್ರೆ ಬ್ರೇಕ್ ಪೆಡಲ್ ಇಟ್ಕೊಳ್ಳಿ. ಬಂಪರ್ ಇದು. ಬಟ್ ಗೇರ್ ಗಾಡಿ ಇದು ಹಂಗಲ್ಲ. ಗೇರ್ ಹಾಕಿ ನೀವು ಸ್ವಲ್ಪ ಕಷ್ಟ. ಬಟ್ ಇದು ಸಿಟಿಗೆ ಸೂಪರ್ ಬೆಸ್ಟ್ ಗಾಡಿ. ಇದು ಗೇರ್ ಗಾಡಿ ಅಲ್ಲ, ಇದು ಫ್ಲೈಟ್ ಗಾಡಿ ತರ. ಇದು ಫ್ಲೈಟ್ ತರ ಹಾಕಿ ಹೇಳ್ದೆ ಬಿಡಿ. ಓಕೆ ಸರ್, ಇದೇನಕ್ಕೆ ಯೂಸ್ ಆಗುತ್ತೆ? ಇದೇ ಪಾರ್ಕಿಂಗು, ರಿವರ್ಸು, ನ್ಯೂಟ್ಲು, ಇಲ್ಲಿ ಇದು ಗೇರ್ ಶಿಫ್ಟ್ ಆಗುತ್ತೆ. ಓಕೆ, ಆ ತರ ಸರ್. ಎಷ್ಟು ಗೇರ್ ಬರುತ್ತೆ ಇದಕ್ಕೆ? ಗೇರ್ ಅಲ್ಲಿ 6 ಗಾಡಿ, 6 ಇದೆ. 5+1 ಇದಕ್ಕೆ ಗೇರ್ ಇಲ್ಲ, ವಿತೌಟ್ ಗೇರ್. ಅದೇ ವಿತೌಟ್ ಗೇರ್ ಇರೋದ್ರಿಂದಾನೇ ಸ್ವಲ್ಪ ನಿದ್ದೆ ಸ್ವಲ್ಪ ಎಳೀತದೆ ಗಾಡಿ. ಹೌದು, ಬರೀ ಈಗ ಓಡಿಸ್ತಾನೆ ಇರೋದಲ್ಲ, ಏನ್ ಆಕ್ಟಿವಿಟಿ ಇರಲ್ಲ ಮೈಂಡ್. ಹೌದು. ಗೇರ್ ಗಾಡಿ ಓಡಿಸಿ ಇದನ್ನ ಓಡಿಸ್ಬೇಕಾದ್ರೆ ಸ್ವಲ್ಪ ಒಂದು ದಿನ ಬೇಕಾಗುತ್ತೆ ಹೊರತು ಗೇರ್ ಗಾಡಿ ಇವಾಗ ಕೊಟ್ಟರು ಓಡಿಸ್ಬೋದು. ಅದೇನ್ ದೊಡ್ಡ ವಿಷಯ ಅಲ್ಲ, ಓಡಿಸ್ಬೋದು. ಗೇರ್ ಗಾಡಿ ಓಡಿಸ್ಬೋದು. ಹಾಗೆ ಈ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಕಾಲು ಕ್ಲಚ್ ಅದ್ಮುತ್ತಲ್ಲ, ಅದು ರೂಢಿ ಆಗಿಲ್ಲ ಅಂದ್ರೆ ಸ್ವಲ್ಪ
ಶೇಕ್ ಆಗುತ್ತೆ, ಒಂದಿನ ಅಲ್ಲಿ ಅದು ಕಂಟ್ರೋಲ್ಗೆ ಬರುತ್ತೆ. ಕಂಟ್ರೋಲಿಗೆ ಬರುತ್ತೆ. ಹಾಗೆ ಸರ್ ಇದಕ್ಕೆ ಮೀಟರ್ ಅಲ್ಲಿ ಏನೆಲ್ಲ ಗೊತ್ತಾಗತ್ತೆ ಸರ್? ಇದಕ್ಕೆ ಫ್ಯೂಚರ್ಸ್ ಇದೆ ಮೀಟರ್ ಅಲ್ಲಿ? ಮ್ಯೂಟ್ರಲ್ಲಿ ಇದೆ, ಇದಕ್ಕೆ ಕಿಲೋಮೀಟರ್ ಎಷ್ಟು ಓಡುತ್ತೆ ತೋರಿಸುತ್ತೆ, ಯಾವ ಸ್ಪೀಡ್ ತೋರಿಸುತ್ತೆ, ರ್ಯಾಮ್ ತೋರಿಸುತ್ತೆ, ಡಿಗ್ರಿ ಇದು ಈಚೆ ಕಡೆ ಎಷ್ಟು ವೆದರ್ ಇದೆ ತೋರಿಸುತ್ತೆ, ಟೆಂಪರೇಚರ್ ತೋರಿಸುತ್ತೆ, ಟೈಮಿಂಗ್ ತೋರಿಸುತ್ತೆ. ಹಾಗೆ ಇದು ವೀಲಿಂದು ಗ್ಲೋನು ಗೊತ್ತಾಗತ್ತಲ್ವಾ? ವೀಲ್ ನಿಂದು ಅದು ತೋರಿಸುತ್ತೆ ಸರ್, ಬಟ್ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾಸ್ ಇರಬೇಕು ನಮ್ಗೆ. ಐಡಿಯಾಸ್ ಇರ್ಬೇಕು. ಹಾಗೆ ಸರ್ ಇದಕ್ಕೆ ಒಂದು 120 ಸ್ಪೀಡ್ ಮಟ್ಟ ಓಡಿಸಬಹುದಾ? 120 ನಾರ್ಮಲ್ ಆರಾಮಾಗಿ ತಗೋಬಹುದು, ತಗೋಬಹುದು. ಬಟ್ ಸಡನ್ ಆಗಿ ಬರಲ್ಲ 120, ಹೋಗ್ತಾ ಬರಲ್ಲ. ಲಾಕ್ ಇಲ್ಲ ಅಲ್ವಾ? ಲಾಕೇ ಇಲ್ಲ ಈ ಗಾಡಿಗೆ, ಹೋಗಲ್ಲ ಸರ್. 120 140 ಅಷ್ಟೇ, ಓಡಲ್ಲ ಅಷ್ಟೇ. ಅಲ್ಲಿವರೆಗೂ ಇದು ಗೊತ್ತಿಲ್ಲ. ನಮ್ ಇಂಡಿಯನ್ಸ್ ರೋಡ್ಗೆ 120 ಎಲ್ಲ ಅದೇ ಸಾಕು, ಈ ರೋಡ್ಗೆ ಗ್ರಿಪ್ ಸಿಗಲ್ಲ. ಹೌದು, ಎಕ್ಸ್ಪ್ರೆಸ್ ವೇದಲ್ಲಿ ಓಡಿಸಬಹುದಲ್ವಾ? ಎಕ್ಸ್ಪ್ರೆಸ್ ವೇಲಿ ಓಡಿಸಿದ್ರು ರೂಢಿ ಆಗ್ಬಿಡುತ್ತೆ, ಮನುಷ್ಯ ಬೇಡ, ಅವನ ಕಂಟ್ರೋಲ್ ಅಲ್ಲಿ ಇರೋದು ತುಂಬಾ ಒಳ್ಳೇದು. 80 90 ಇಸ್ ಬೆಟರ್. ಅದು ಒಂದ್ಸಾರಿ ಓಡಿಸಿದ್ರೆ ನೆಕ್ಸ್ಟ್ ಟೈಮ್ ಕೇಳುತ್ತೆ ದೇಹ ಎಲ್ಲ ಸಾರಿ ಮನ್ಸು ಕೇಳುತ್ತೆ, ಓಡಿಸು ಬರುತ್ತೆ ಆಗೋಗುತ್ತೆ ಅಂತ. ಹೋಗ್ಬಾರ್ದು, ಯಾಕಂದ್ರೆ ನೀವು ಗೂಗಲ್ ಅಲ್ಲಿ ನಾವು ಮ್ಯಾಪ್ ಅಲ್ಲಿ ಹಾಕಿದ್ರೆ ಮಿನಿಮಮ್ 60-70 ಕಿಲೋಮೀಟರ್ ಸ್ಪೀಡ್ ಅಲ್ಲೇ ತೋರಿಸೋದು. ಹೌದು, ಅದಕ್ಕಿಂತ ಜಾಸ್ತಿ ತೋರಿಸಲ್ಲ. ಅಲ್ಲ, ಈಗ ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂದ್ರೆ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? 500 ಇದೆ. 9 ಅವರ್ ತೋರಿಸ್ತಾನೆ. ಯಾವ ರೀತಿಯಲ್ಲಿ ಅಂದ್ರೆ 60-70 ತೋರಿಸೋದು. ಹೌದು, ಇಲ್ಲಿ ನಾವು ಸ್ಟಾಪ್ ನಾವು ಗಾಡಿ ಸ್ಪೀಡ್ ಹೋಗೋದಲ್ಲ ಮುಖ್ಯ, ಎಷ್ಟು ಸ್ಟಾಪ್ ಮಾಡ್ತೀವಿ ಅನ್ನೋದು ಮುಖ್ಯ. ಹೌದು, ಸ್ಪೀಡ್ ಅಲ್ಲ, ಎಷ್ಟು ಇವಾಗ ಫಾಸ್ಟ್ ಆಗಿ ಹೋಗಿ 5 ಸ್ಟಾಪ್ ಮಾಡಿದ್ರೆ ಟೈಮ್ ಅಲ್ಲೇ ವೇಸ್ಟ್ ಆಗೋಯ್ತು. ಅರ್ಧ ಗಂಟೆ ಮಧ್ಯದಲ್ಲಿ ಬ್ರೇಕ್ ಕೊಡ್ತಾರಲ್ಲ, ಅದರಿಂದ ಕಮ್ಮಿ ಸ್ಪೀಡ್ ಅಲ್ಲಿ ಹೋದ್ರು ಸ್ಟಾಪ್ ಕಮ್ಮಿ ಮಾಡ್ಕೊಂಡು ಹೋದ್ರೆ ಅದೇ ಕವರ್ ಆಗ್ಬಿಡುತ್ತೆ. ಸೇಮ್ ಆಮೆ ಮೊಲ ಅದು ಇದೆಯಲ್ಲ, ಆಮೆ ಮೊಲ ಸ್ಪೀಡ್ ಆಗಿ ಹೋಗುತ್ತೆ ಅಂತ ಹೋಗಿ ನಿದ್ದೆ ಮಾಡಿస్తే ಆಮೆ ನಿಧಾನಕ್ಕೆ ಪಾಸ್ ಆಗುತ್ತಲ್ಲ, ಹಾಗೆ ನಾವು ನಿಧಾನಕ್ಕೆ ಹೋದ್ರೆ ಸೇಫ್ ಆಗಿ ಹೋಗ್ಬೋದು. ಸರ್ ನಿಮ್ದು ಯಾವ ಆಫೀಸ್ ಸರ್? ಆಫೀಸ್ ಅಪೂರ್ವ ಟ್ರಾವೆಲ್ಸ್ ಅಂತ, ಅಪೂರ್ವ ಟ್ರಾವೆಲ್ಸ್, ವಿದ್ಯಾರಣ್ಯಪುರ ದೊಡ್ಡಬಂಸಂದ್ರ ಹತ್ರ. ಎಲ್ಲಿ ಬರುತ್ತೆ ಸರ್? ಬೆಂಗಳೂರು ವಿದ್ಯಾರಣ್ಯಪುರ ದೊಡ್ಡಬಂಸಂದ್ರ ಅಂತ. ಓಕೆ ಸರ್, ಎಷ್ಟು ಗಾಡಿ ಇದೆ ಅವ್ರ ಹತ್ರ ಒಂದು 50 ವೆಹಿಕಲ್ಸ್ ಇದೆ ಸರ್. ಎಲ್ಲ ಸಹ ಒಂದೇ ತರದ್ದ? ಇಲ್ಲ, ಬಸ್ ಒಂದು 30. ಬಸ್ ಯಾವ್ದು ಸರ್? 50 ಸೀಟರ್? 35, 50, 18, ಟೆಂಪೋ ಟ್ರಾವೆಲರ್, ಅರ್ಬೇನಿಯಾ, ಐಕ್ರಾಸ್, ಕ್ರಿಸ್ಟಾ, ಇರಿಟಿಕಾ, ಇನೋವಾ, ಎಲ್ಲಾ ತರ ವೆಹಿಕಲ್ಸ್ ಸಿಗುತ್ತೆ. ನಮ್ಮ ಮಂಗಳೂರು ಕಡೆಯವರ ಓನರ್ ಶೆಟ್ಟಿ ಅಂತ. ಓಕೆ, ಅಲ್ಲಿ ಬೆಂಗಳೂರಿಗೆ ಬಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ? ಇಲ್ಲ, ಅವ್ರು ಬೆಂಗಳೂರಲ್ಲೇ ಇದ್ದಿ ಸ್ಟಾರ್ಟ್ ಮಾಡಿ ತುಂಬಾ ವರ್ಷ ಆಯ್ತು, ಬೆಳೆದಿದ್ದಾರೆ. ಹಾಗೆ ಒಂದು ಚಿಕ್ಕದ್ರಿಂದ ಮಾಡಿ ದೊಡ್ಡದು ಮಾಡಿದ್ದಾರೆ ಹಾಗೆ. ಓಕೆ ಸರ್, ಇದು ಹೊಸದಾಗಿ ಫೀಲ್ಡಿಗೆ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಡ್ರೈವಿಂಗ್ ಇಲ್ಲ ಟ್ರಾವೆಲ್ಸ್ ಫೀಲ್ಡ್ ಅಲ್ಲಿ ಡ್ರೈವರ್ ಆಗಿ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ? ಡ್ರೈವರ್ ಫೀಲ್ಡ್ ತುಂಬಾ ಚೆನ್ನಾಗಿದೆ, ಬಟ್ ಫ್ಯಾಮಿಲಿಗೆ ಬಿಟ್ಟು ಈಚೆ ಇರೋದು ಒಂಚೂರು ಕಷ್ಟ ಎಲ್ಲರಿಗೂ. ಒಂದ್ ಏಜ್ ಆಗಿ ಎಲ್ಲ ಆದ್ಮೇಲೆ ಡ್ರೈವಿಂಗ್ ಫೀಲ್ಡ್ ಚೆನ್ನಾಗಿರುತ್ತೆ, ಮಕ್ಳು ಮದ್ವೆ ಮಾಡಿ ಆ ಟೈಮಲ್ಲಿ ಆರಾಮಾಗಿ ಲೈಫ್ ಎಂಜಾಯ್. ಆದ್ರೆ ಇಂಡಿಯನ್ಸ್ ಅಲ್ಲಿ ಆ ಫೆಸಿಲಿಟೀಸ್ ಸಿಗಲ್ಲ. ಫಾರಿನರ್ಸ್ ಟ್ರಿಪ್ ಮಾಡಿದ್ರೆ ಅವರು ತುಂಬಾ ಮೂವ್ ಆಗಲ್ಲ, ವೆಹಿಕಲ್ ಜಾಸ್ತಿ ಓಡಲ್ಲ. ಬೆಳಿಗ್ಗೆ ಒಂದು 9 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆಗೆ ಗಾಡಿ ಸ್ಟಾಪ್ ಆಗುತ್ತೆ. ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವ್ರು ಇರ್ಬೋದು. ಬಟ್ ಇಂಡಿಯನ್ಸ್ ರೂಮ್ ಕೊಡ್ತಾರೆ, ಹೋಟ್ಲಲ್ಲಿ ರೂಮ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇಂಡಿಯನ್ಸ್ ಅಲ್ಲಿ ರಾತ್ರಿನೂ ಓಡಿಸ್ತಾರೆ. ಹೌದು, ಡ್ರೈವರ್ ಇವಾಗ ಇರೋ ಇದರಲ್ಲಿ ಎನರ್ಜಿ ಅಷ್ಟು ಇಲ್ಲ. ನಿಜ ಹೇಳ್ಬೇಕಂದ್ರೆ ಡ್ರೈವರ್ಗೆ ಬೇಗ ಸ್ಲೀಪಿಂಗ್ ಮಾಡ್ಬಿಟ್ಟು ಹೋಯ್ತಾರೆ. ಹೌದು, ಅದರಿಂದ ಅಷ್ಟು ನೈಟ್ ಡ್ರೈವಿಂಗ್ ಸೇಫ್ ಅಲ್ಲ. ಬಟ್ ಈಗ ಎನರ್ಜಿ ಇರೋ ಹುಡುಗರು ಓಡಿಸ್ತಾರೆ. ಸರ್, ಈ ಫೀಲ್ಡಿಗೆ ಬಂದ್ರೆ ನಡ್ಸ್ಕೊ ಹೋಗ್ಬೋದಾ? ಚೆನ್ನಾಗಿದೆ ಸರ್. ಬ್ಯಾಂಗ್ಳೂರಲ್ಲಿ ತುಂಬಾ ಯೂಸ್ಫುಲ್ ಇದೆ ಅಂದ್ರೆ ಏನಂತಾರೆ, ಅಡ್ವಾಂಟೇಜ್ ಇದೆ ಬ್ಯಾಂಗ್ಳೂರಂದು. ನೀವು ಮೈಸೂರು, ಮತ್ತೆ ಊಟಿ, ವಯನಾಡು, ಚಿಕ್ಕಮಂಗ್ಳೂರು, ತಿರುಪತಿ, ಪುಟ್ಟಪರ್ತಿ ಎಲ್ಲೇ ಹೋಗ್ಬೇಕಂದ್ರೆ ಬ್ಯಾಂಗ್ಳೂರ್ಗೆ ಬರ್ಬೇಕೆಲ್ಲ. ಖಂಡಿತ ಸರ್, ಇಡೀ ವರ್ಲ್ಡ್ ಅಲ್ಲಿ. ಹಾಗೆ ನಿಮ್ಗೆ ತಿರುಪತಿಗೆ ಹೋಗ್ಬೇಕಾದ್ರೆ ಬೆಂಗಳೂರು ಹತ್ರ, ಪುಟ್ಟಪರ್ತಿ ಅಂತ ಆಂಧ್ರದಲ್ಲಿ ಇದೆ ಒಂದು ಸಾಯಿಬಾಬಾ ಟೆಂಪಲ್, ಅಲ್ಲಿಗೆ ಹೋಗ್ಬೇಕಾದ್ರೆ ಬೆಂಗಳೂರೇ ಬರಬೇಕು. ವಯನಾಡು ನಮ್ಮ ಕೇರಳ, ಅದು ಬಿಟ್ರೆ ಊಟಿ, ಬಂಡೀಪುರ ಫಾರೆಸ್ಟ್, ನಾಗರಹೊಳೆ ಫಾರೆಸ್ಟ್, ಕೊಡೈಕೆನಾಲ್ ಲಾಂಗ್ ಆಗುತ್ತೆ. ಬಟ್ ಬೆಟರ್ ಎಲ್ಲರೂ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಂದನೇ ಗಾಡಿ ಫ್ಲೈಟ್ ಅಲ್ಲಿ ಬಂದ್ರೆ ಮೂವ್ ಆಗುತ್ತೆ. ಚಿಕ್ಕಮಂಗ್ಳೂರು, ಕೂರ್ಗು, ಸಕಲೇಶ್ಪುರ, ಈ ಎಲ್ಲಾ ಪ್ಲೇಸ್ ಬೆಂಗಳೂರಿಂದನೇ ಮೇನ್ ಪಾಯಿಂಟ್ ಬೆಂಗಳೂರೇ ಬರುತ್ತೆ. ಹತ್ರ 250 ಕಿಲೋಮೀಟರ್ ನಿಮ್ಗೆಲ್ಲ ಸಿಗ್ಬಿಡುತ್ತೆ, ಹಿಲ್ ಸ್ಟೇಷನ್ ಸಿಗುತ್ತೆ ಎಲ್ಲ. ಸರ್, ಯಾವ ತರ ನಿಮ್ಗೆ ಸ್ಯಾಲರಿ ಎಲ್ಲ ಕೊಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅದ್ರಲ್ಲಿ ಏನಿಲ್ಲ ಸರ್, ಹೇಳ್ತೀನಿ ಕೇಳಿ.
ನೀವು ಲೋಕಲ್ ಟ್ರಾವೆಲ್ಸ್ ಅಲ್ಲಿ ಓಡಿಸಿದ್ರೆ 15,000 ಸ್ಯಾಲ್ರಿ ಕೊಡ್ತಾರೆ. ಹಾ. ಡೈಲಿ 400-500 ರೂಪಾಯಿ ಬಟ್ಟ ಕೊಡ್ತಾರೆ ದಿನಕ್ಕೆ ದಿನಕ್ಕೆ. ಅದು ಎಷ್ಟು ಕಿಲೋಮೀಟರ್ಗೆ ಅಂತ ಇಲ್ಲ. ಇಲ್ಲ 6 ಗಂಟೆಯಿಂದ 9 ಗಂಟೆ. ಓಕೆ. ಈ ಫಾರಿನ್ ಟ್ರಾವೆಲ್ಸ್ ಇದೆ, ತುಂಬಾ ಟ್ರಾವೆಲ್ಸ್ ಇದೆ ಇದು ಗಾಡಿ, ಈ ತರದೇ ಫಾರಿನರ್ಸ್ ಓಡಿಸೋ ಗಾಡಿ. ಅಲ್ಲಿ ಸಂಬಳ ಕಮ್ಮಿ, ಫಾರಿನ್ ಟ್ರಿಪ್ ಓಡಿಸೋದು. ಅವ್ರಿಗೆ ಟಿಪ್ಸ್ ಬರುತ್ತೆ ಅಂತ 8,000 ಇಲ್ಲ 10,000 ಸ್ಯಾಲ್ರಿ ಕೊಡ್ತಾರೆ. ಮಂತಿಗೆ ಮಂತ್ಗೆ 400 ರೂಪಾಯಿ ಬಟ್ಟ ಕೊಡ್ತಾರೆ ದಿನಕ್ಕೆ. ನೋಡಿ, ಒಂದ್ ಕಡೆ ಇದು ಒಂದ್ ಕಡೆ ಅದು, ಒಂಥರ ವ್ಯತ್ಯಾಸ ಇದೆ. ಲೋಕಲ್ ಹೌದು, ಭಾರಿ ಟ್ರಾವೆಲ್ ವ್ಯತ್ಯಾಸ ಇದೆ. ಲೋಕಲ್ ಅಲ್ಲಿ ನೀವು ಕಂಪ್ನಿ ಡ್ಯೂಟಿ ಆ ತರ ಮಾಡ್ತೀನಿ ಅಂದ್ರೆ ಅಲ್ಲಿ 15,000 ಕೊಟ್ಟು 500 ರೂಪಾಯಿ ಬಟ್ಟ ಕೊಡ್ತಾರೆ ದಿನಕ್ಕೆ. ಇದು ನೋಡಿ ಫಾರಿನರ್ಸ್ ಮಾಡ್ತಾರೆ, ಅಲ್ಲಿ ಟಿಪ್ಸ್ ಬರುತ್ತೆ. ಜಾಸ್ತಿ ಮೇನ್ ಕೊಡ್ತಾರಂತ. 1,000 ರೂಪಾಯಿ ಒಂದ್ ದಿನಕ್ಕೆ ಹಾಕಿ ಟಿಪ್ಸ್ ಕೊಡ್ತಾರೆ ಫಾರಿನರ್ಸ್. ಒಬ್ರು 500 ರೂಪಾಯಿ ಹಾಕೊಂಡ್ ಕೊಡ್ಬೋದು. ಬಟ್ 75% ಜನ 1,000 ರೂಪಾಯಿ ಹಾಕ್ತಾರೆ. ಕೆಲವು ಜನ ಇರ್ಬೋದು ಕಂಜೂಸ್, ಎಲ್ಲಾ ಕಡೆ ಇರ್ತಾರೆ, ಫಾರಿನರ್ಸ್ ಅಲ್ಲೂ ಇರ್ತಾರೆ, ಅವರು ಕಮ್ಮಿ ಸಿಗುತ್ತೆ. ಡಿಪೆಂಡ್ ಅವ್ರ ಮೇಲೆ ಡಿಪೆಂಡ್. ಅದರಿಂದ ಸ್ಯಾಲ್ರಿ ಎಲ್ಲ ಕಮ್ಮಿ ಸಿಗ್ಬಿಡತ್ತೆ. ಹಾಗೆ ಸರ್, ಹೊಸದಾಗಿ ನಿಮ್ಮ ಕಂಪನಿಗೆ ಬರ್ಬೇಕಂದ್ರೆ ಯಾವ ರೀತಿಯಲ್ಲಿ ಬರ್ಬೇಕು ಸರ್? ಒಂದ್ 5 ವರ್ಷ ಗಾಡಿ ಓಡಿಸಿ ರೂಢಿ ಇದ್ರೆ ನಮ್ ಕಂಪ್ನಿಲಿ ತಗೋತಾರೆ. ರೂಟ್ ಗೊತ್ತಿರ್ಬೇಕು, ಇಂಗ್ಲಿಷ್ ಬರ್ಬೇಕು, ಹಿಂದಿ ಬರ್ಬೇಕು, ಕಂಪಲ್ಸರಿ. ಓಕೆ. ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಇಂಟರ್ವ್ಯೂ ತರ ಮಾಡ್ತಾರಾ? ಇಂಟರ್ವ್ಯೂ ಮಾಡ್ತಾರೆ, ಎಲ್ಲ ಲೈಸೆನ್ಸ್ ಚೆಕ್ ಮಾಡ್ತಾರೆ, ಎಲ್ಲಾ ತರ ಇರುತ್ತೆ. ಎಲ್ಲಾ ಟ್ರಾವೆಲ್ಸ್ ಅಲ್ಲಿ ಹೆಂಗಿದೆ ಮೇನ್ ಅದೇ ತರನೇ ಮಾಡ್ತಾರೆ. ಅದೇ ತರ ಸರ್. ಸ್ವಲ್ಪ ಜನ ಹೇಳ್ತಾ ಇದ್ರು ರಿಮಾರ್ಕ್ ಎಲ್ಲ ಚೆಕ್ ಮಾಡ್ತಾರಂತೆ ಈ ಟೂರಿಸ್ಟ್ ಲೈನ್ ಅಲ್ಲಿ ಅಂತ ಹೇಳ್ತಾರೆ, ನಿಜಾನಾ? ರಿಮಾರ್ಕ್ ಚೆಕ್ ಮಾಡ್ತಾರೆ ಸರ್, ಬಟ್ ಲೈಸೆನ್ಸ್ ಅಲ್ಲಿ ಗೊತ್ತಾಗುತ್ತೆ ಅದು ಆಕ್ಸಿಡೆಂಟ್, ಎಣ್ಣೆ, ಅವ್ರು ಏನ್ ಡ್ರಿಂಕ್ಸ್ ಮಾಡಿರ್ತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಗುತ್ತೆ ಲೈಸೆನ್ಸ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ ಇವತ್ತಿನ ಟೆಕ್ನಾಲಜಿಲಿ. ಚೆಕ್ ಮಾಡ್ತಾರೆ ಸರ್. ಚೆಕ್ ಮಾಡ್ತಾರೆ. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀರಾ ಸರ್? ಇಲ್ಲ, ತುಂಬಾ ಚೆನ್ನಾಗಿದೆ. ಇವ್ರದ್ದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಒಂದು ಡ್ರೈವರ್ದು ಅದು ಇವಾಗ ನಾವು ಮಾತಾಡಿದ್ರೆ 100% ಕರೆಕ್ಟ್. ಇದ್ರೊಳಗಡೆ ಒಂದು ಸುಳ್ಳು ಆ ತರ ಇಲ್ಲ. ನನ್ನ ಅನುಭವ ಮಾತಾಡಿರೋದು, ಅದು ನನ್ನ ಅನುಭವ ಜೊತೆ ಒಂದು 60% ಬೇರೆ ಎಲ್ಲ ತಿಳ್ಕೊಂಡೇ ಹೇಳಿರೋದು. ಹೌದು, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೀನಿ. ಇವರು ಹೊಸ ರೀತಿ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಹೊಸ ರೀತಿ, ಹೊಸ ಅನುಭವ. ತುಂಬಾ ಮುಂದೆ ಬನ್ನಿ, ಒಳ್ಳೆ ಸಬ್ಸ್ಕ್ರೈಬರ್ ಆಗ್ಲಿ, 2 ಲಕ್ಷ, 5 ಲಕ್ಷ, 10 ಲಕ್ಷ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಟೊಯೋಟಾ ಇನೋವಾ ಹೈ ಕ್ರಾಸ್ ಒಂದು ಕಾರಿನ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಇನ್ನೂ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.